ಏಯ್ ಈ ಕಡೆ ಬಂದ್ಬಿಡಿ ಅಣ್ಣ. ಸರ್ಕಾರಿ ಭೂಮಿ ಉಳಿಸೋದಕ್ಕೆ ನಾವು ಇಲ್ಲಿ ಬಂದು ನಿಂತಿದ್ದೀವಿ. ಸರ್ಕಾರಿ ಭೂಮಿನ ಸಾರ್ವಜನಿಕರು ಉಳಿಸ್ತಿದ್ದಾರೆ, ಸರ್ಕಾರಿ ಅಧಿಕಾರಿಗಳು ಬರ್ತಾ ಇಲ್ಲ. ಆದ್ರೂ ನಾವು ಬಿಡ್ತಾ ಇಲ್ಲ. ಮಾಡಿ ನೀವು ನಿಮ್ಮ ಕೆಲಸ ನೀವು ಮಾಡಿ. ಯಾವುದೋ ಒಂದು ಸೈನಿಕ ಆಗಲಿ ಇಲ್ಲಿ ಯಾವುದಾಗಲಿ ಒಂದು ದುಡ್ಡಲ್ಲ ಮಾಡಿರಿ, ಪರವಾಗಿಲ್ಲ. ಅಲ್ಲ ಸರ್, ಸೈನಿಕೆ ಇಲ್ಲ ಯಾವುದೋ ಒಂದು ತಗೊಳ್ರಿ. ಹಾಂ, ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟ. ಮೊದಲು ಇದು ಅರೇಂಜ್ ಮಾಡಿ. ಚಿಕ್ಕದು ಒಂದು ಉಳಿನೂ ಇಲ್ವಲ್ಲಪ್ಪ. ಇರಲಿ ಅವ್ರು ಮಾಡೋದನ್ನ ನಾವು ತಲೆ ಕೆಡ್ಸ್ಕೊಬಾರ್ದು. ನಮ್ಮ ರೈಟ್ಸ್ ನಾವು ಮಾಡೋಣ, ಬನ್ನಿ ಅಷ್ಟೇ. ನಮಗೆ ರೈಟ್ಸ್ ಏನಿದೆ ಅದನ್ನ ಮಾತ್ರ ಮಾಡೋಣ. ಮಗ ಕಾತಚ್ಚ ಹೂಯಿಂದ್ರು ಹೆಂಗ ನಮ್ಮ ಇದು ಪಂಡ್ರತೆ. ಚಿಕ್ಕದು ಮಾಡ್ರೆ ಅದು ಉಳ್ದು ಬರ್ರೆ. ಒಂದು ಚಿಪ್ಪ ಅದು எவ்வளோ பெருசு வேணாப்பா, சின்னதாக போடுங்கப்பா. அங்கே இது பாருப்பா வச்சுனுக்கிறாரு, அது கரெக்டாக இருக்குது. ಇಲ್ಲ ಮಗ, ಗಾಳಿ ಬಂದು ಬಿದ್ಬಿಟ್ರೆ ಆಮೇಲೆ ನಮ್ಮ ಮೇಲೆ ಇದಾಗುತ್ತೆ. ನಾವು ಗೌರವ ಕೊಡ್ಬೇಕು ಮೊದಲು. ಬೈ ನಾ சொல்றதுனா தெரியுமா பை? இல்ல அவ்வளோ பெருசு இல்லை, வேணாம் பை. பெருசு வேணா பையா, பெருசு வேணா. காத்தாச்ச உள்ளதா பையா? அவ்வளோ ஹைட்டுக்கு பண்ணு பையா, போதும். சரி ஏதோ. ಲೋಜಿ ಹಂಗ್ ಮಾಡಿ, ಅದು ಕರೆಕ್ಟು. ಎದೋ ಒಂದು ಇರೋದ್ರಲ್ಲಿ ಇದ್ದಿದ್ದನ್ನ ಕೆಲಸ ಮಾಡ್ಬೇಕು, ಮಾಡ್ರಿ. ಇಲ್ಲಾಂದ್ರೆ ಇಡ್ರಿ, ಫೋನ್ ಇಟ್ಕೊಳ್ರಿ, ನಾನು ಮಾಡ್ತೀನಿ. ಕೊಡ್ರಿ, ಇಲ್ಲ ಸುತ್ತಿ ಇದು ಕೊಡ್ರಿ. ಅಲ್ಲಿ ಮಾಡ್ತಿದಾರಲ್ಲ ಪಿಲ್ಲರ್ ಅವ್ರಲ್ಲಪ್ಪ. ಅಂದ್ರೆ ಪಿಲ್ಲರು ನಮ್ದು ಅಂತ ಹೇಳ್ಬಿಟ್ಟು ಕಿತ್ತಾಕ್ಬಿಟ್ರೆ ನಮ್ಗೇನಂದ್ರೆ ಅವರು ನಮ್ಮ ಕಡೆ ಬರ್ಬೋದು, ನಾವು ಅವ್ರ ಕಡೆ ಹೋಗ್ಬೋದು. ಆನಿಡಿಗೆ ಬೈಂಡ್ ಪೊಡಿ, ಬೈಂಡ್ ಕವರ್, ಬೈಂಡ್ ವೈರ್ ಪೊಡಿ ಕಟ್ಟು, ವೈರ್ ಪೊಡಿ ಕட்டுற அந்த பைண்ட் இது பண்ண சுற்றி க்ளீனாக கட்ட. ஆணி ஆச்சு தாக்கு பண்ணப்பா, ஆச்சு அங்கே இருப்பா. ஏய் போதும், அங்கே போட ஃபஸ்ட்டு நீ ஹைட்டுக்கு தகுந்த மாதிரி போடுறான்னாக்கா. அட்ரா அங்கே இருப்பா ஆணி. ஏன்னா சொல்லி தரணுமாடா உனக்கு. விடுறா டைட்டா. இன்னும் டைட்டா கட்டுப்பா. இன்னும் என்னப்பா டைட்டா கட்டுற நீ? இன்னும் போட்டு கட்டுறா. இன்னும் எடுத்துக்கோ. பைண்டிங் வரைய போடு. எந்திராடி கட்டுறா. நான் இப்படி தான்டா பழக்கம் எனக்கு. பைண்டிங் போடுறா.
அடிக்கணுமா கூட அங்கே அடிக்கிறாங்க பாரு. அப்படிதான் இச்சுக்கடா. வெரி குட். இங்கே பாரா. नको रो खोदेंगे रो नको के काला दाढ़ी खोदेंगे रो यहाँ कुछ आ रहा वो नहीं यहाँ मारा मचा हाँ तो आतोड़ी ला भी नडी पा इंग पोड़ पापलो इंग्या आ गुरु गुरु नीचे रखो मार दो ए सेटिल रे मार दो ए यहाँ एक मारो ए वांग मारो बस मारो काट पात पात हाँचे मार रहे हाँचे फटाफट मार रहे केला में खाली ढकल रहे गोल मार रहे मारे ना मैसा யாரோ ஃபோன் பண்ணாரு பாரு. ಚಕ್ರವರ್ತಿ ಅನ್ನವ ಅಣ್ಣ. ಇದೊಂದು ಕಬ್ಬನ ತೆಗಿರಿ ಇಲ್ಲಾಂದ್ರೆ ತೆಗಿಯಕ್ಕಾಗಲ್ಲ ಸರ್ ಅಲ್ಲಿ ಹೋಗಿ ನೀವು ಅಲ್ಲಿದೆ ನೋಡೋಣ ಅದು ಕೊಡೋಣ ಅದು ಆಯ್ತು ಅಲ್ಲಿದೆ ಕಾರ್ನರಲ್ಲಿ ರೀ ಕಬ್ಬಣನ ಅದು ಸಾಯಂಕಾಲ ಅಲ್ಲ ಇದು ಬೆಳಗ್ಗೆ ಅಲ್ಲಿದೆ ನೋಡ್ರಿ ಕಾರ್ನರಲ್ಲಿ ಏಯ್ ಬೇಡ ಸಿಂಗೇರಿ ಅದೆಲ್ಲ ಬೇಡ ಏಯ್ ಬೇಡ ಬಾರಿ ತಗೋ ಮಗ ಯಾರು ಲೈವಲ್ಲಿ ಆನಲ್ಲಿ ಇದೆಯಾ ಹಾಂ ಲೈವ್ ರೆಡಿ ಇದೆ ಬರ್ತಾ ಇದೆ ಏ ಲೈವ್ ಅಪ್ಪ ಅವ್ರದ್ದು ಫೋನು ನೋಡ ಅಯ್ಯ ಮಗ ಶಾಯಿ ಮಗ ರೈಡ ಮಗ ಇಡ ಮಗ వేసుకోತೀನಿ ಈ ಪಕ್ಕ చెప్తాను వేసుకుంటారు ನಾವು ಇನ್ನ ಆ ಥರ ಇದ್ರೆ ನೋಡೋಣ ಎತ್ಕೊಳ ಏನು ಕೊಡಕ್ಕಾದ ಏ ಇರೋಣ ನಾವು ಇನ್ನೊಂದೆರಡು ಹಾಕೋಣ ಹಂಗೆ ಸೋಮವಾರ ಖರ್ಚಿಗಾಗುತ್ತೆ ಸೋಮವಾರ ಕಷ್ಟಪಡೋದು ಬೇಡ ನಾವು ಪಾಪ ಲೇಡೀಸ್ ఎన్ని కేట్ పడింది ఉండరా పాపం ಅಪ್ಲೈ ಪಟ್ಕೊಂಡು ವೀಡಿಯೋಸ್ வாழ்ದೆ ಇದೆ ಇನ್ನೊಂದೆರಡು ಹಾಕೋಣ ನೀನು ಬೇರೆ ಯಾಡ್ರ ವಿಡಿಯೋ ಐತಿ ಅಪ್ಲೈ ಪಟ್ಕೊಂತ ವಿಡಿಯೋ ನೀನು ಏನು ಮಾಡ್ಕೊಂಡು ನೋಯಿಸ್ತೆ ಅಯ್ಯೋ ವಾರ್ಡ್ ಅಪಾರ್ಟ್ಮೆಂಟ್ ಕೊಡ್ತೀನಿ ಇಲ್ಲೇ ಕೆಳಗಡೆ ಇಲ್ಲ ನಾವು ನಂಗೆ ಸರ್ ರೆಡಿ ಆಗಿದ್ದು ಹೌದಾ ಇನ್ನೊಂದು ರೆಡಿ ಆಗ್ತದೆ. ಮಾಡ್ಲಿ ಮಾಡಿ ಮಾಡಿ ಮಾಡಿ
ಒಟ್ಟು அவங்களுக்கு சம்மந்தப்பட்டதெல்லாம் விட்டு நம்ம சும்மா அதெல்லாம் எதாவது பேசியிருந்தாக்கா கன்ஃபியூஸ் ஆகும் எல்லாம் நான் என்ன சொல்கிறேன் சும்மா அதெல்லாம் பேச கன்ஃபியூஸ் ஆகும் யார் ஐயா அதெல்லாம் விடுங்க நீங்கள் இப்போ நம்ம என்ன பண்ணோமோ அதை பண்ணலாம். ನಾವು ಯಾವುದೇ ಕಾರಣಕ್ಕೂ ಟ್ರೆಸ್ಪಾಸ್ ಮಾಡಲ್ಲ. ನಮಗೆ ನಾವು ಮೀಸಲಿಟ್ಟು ಜಾಗನ ಮಾತ್ರ ನಾವು ತಗೋತಿದ್ದೀವಿ ಅಷ್ಟೇ. ಇದು ಊರ ಜನರು ಹೋರಾಟದಿಂದ ತಗೋತಿರೋದು. ಇವ್ರು ನೋಡಿ, ಇದು ಕಾಂಕ್ರೀಟ್ ಹಾಕಿ ಮೋರಿ ಸಣ್ಣ ಮಳೆ ನೀರುಗಾಲುವೆ ಇತ್ತು, ಅಲ್ಲಿ ದೊಡ್ಡ ರಾಜಕಾಲುವೆ ಮುಚ್ಚಿದ್ದಾರೆ. ಈ ಕಡೆ ಸಣ್ಣ ಮಳೆ ನೀರುಗಾಲುವೆ ಮೇಲೇ ಇಲ್ಲಿಂದ ಶೆಡ್ ತೊರಗುಲಿಸಿ ಇಲ್ಲಿ ಕಟ್ಟಿರೋದು. ಸೊ ಹಂಗಾಗಿ ನಮ್ಮ ಊರು ಜನ ಎಲ್ಲ ಸೇರಿ ನಾವು ಊರು ಜನ ಎಲ್ಲ ಸೇರಿ ಇಲ್ಲಿ ಬಂದು ಹೋರಾಟ ಮಾಡಿ ನಮ್ಮನ್ನು ಉಳಿಸ್ಕೊತೀವಿ. ಇವತ್ತು ಸರ್ಕಾರಿ ಅಧಿಕಾರಿ ಬರ್ತೀನಂದ್ರು ಅವ್ರು ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಆದೇಶ ಎಲ್ಲ ಆಗಿದೆ, ಸರ್ಕಾರಿ ಆದೇಶ ಆಗಿನೋ ಅವ್ರಿಗೆ ಬೇರೆ ಕೆಲಸ ಇದೆ ಅಂದರೆ ಅವ್ರು ನಮ್ಮನ್ನು ದಿಕ್ಕು ತಪ್ಪಿಸ್ತಿದ್ದಾರೆ ಅಂಥೇಳಿ ಜನ ಮತ್ತೆ ಬಂದಿರೋದು. ಇಲ್ಲಾಂದರೆ ಬರ್ತಾ ಇರಲಿಲ್ಲ ಜನ. ನಮಗೇನಂದರೆ ಇವಾಗ ಯಾರು ಪರ ಇದ್ದಾರೆ, ಸರ್ಕಾರ ಅಧಿಕಾರಿಗಳು ಅನ್ನೋದೇ ನಮಗೆ ಒಂದು ಸಂಶಯ ಬಂದ್ಬಿಟ್ಟಿದೆ. ಸೊ ಹಂಗಾಗಿ ನಮ್ಮ ಊರು ಜನ ಎಲ್ಲ ಸೇರಿ ಇಲ್ಲಿ ಬಂದ್ಬಿಟ್ಟು ನಾವು ನಮಗೆ ರಾಷ್ಟ್ರ ನಾಯಕರು ಯಾರಿದ್ರೋ ಅವರ ಪ್ರೇರಣೆಯಿಂದ ಅವ್ರನ್ನ ಸ್ವಯಂ ಗುರುಗಳಾಗಿ ಸ್ವೀಕರಿಸಿ ನಾವು ಈ ಕೆಲಸ ಮಾಡ್ತಾಯಿದ್ದೀವಿ. ನಮಗೆ ಅವರೇ ರಕ್ಷಣೆ, ನಮ್ಮ ಕಾನೂನು ರಕ್ಷಣೆ ಇದೆ ಅಂತ ನಾವು ನಂಬಿದ್ದೀವಿ, ಭಾವಿಸ್ತೀವಿ. ನಾವು ಯಾವುದೇ ಕಾನೂನು ಉಲ್ಲಂಘನೆ ಕೆಲಸ ಮಾಡಲ್ಲ. ನಾವು ಇವತ್ತು ಈ ಮಾಡ್ತಿರೋ ಕೆಲಸ ಏನಕ್ಕಂದರೆ ಅಧಿಕಾರಿಗಳು ಬಂದಿಲ್ಲ ಅಂತ. ಬೆಳವಾಡಿ ಮಲ್ಲಮ್ಮ ಅವ್ರನ್ನ ನೀವು ಓದ್ಬೇಕು ಸ್ವಲ್ಪ, ಯೂಟ್ಯೂಬಲ್ಲಿ ನೋಡಿ. ಬೆಳವಾಡಿ ಕರೆಕ್ಟ್ ಅಕ್ಕ, ಯೂಟ್ಯೂಬಲ್ಲಿ ಓದೋದು ಬಿಡಿ, ಯೂಟ್ಯೂಬಲ್ಲಿ ಹಾಕಿದ್ರೆ ಅವ್ರ ಬಗ್ಗೆ ಚರಿತ್ರೆ ಗೊತ್ತಾಗುತ್ತೆ. ಅವಾಗ ತಿಳ್ಕೊಳ್ಳಿ ಏನಕ್ಕೆ ಬೆಳವಾಡಿ ಮಲ್ಲಮ್ಮ ಹಾಕಿದ್ದೀವಿ ಅಂತ. ಪನ್ನೆ ಅದಕ್ಕೆ ಅದು ಅಲ್ಲಿ ನಾವು ಯಾವುದೇ ಎಕ್ಸ್ಟ್ರಾ ಆಸೆ ಅಂದರೆ ಬೇರೆ ನಾವು ಟ್ರೆಸ್ಪಾಸ್ ಆಗದಲ್ಲೇ ಕೆಲಸ ಮಾಡ್ತಾಯಿದ್ದೀವಿ. ನೋಡಿ, ಈ ರೀತಿ ಬೋರ್ಡ್ ಇತ್ತು, ನಾವು ಇವಾಗ ಇದನ್ನು ಮರುಸ್ಥಾಪನೆ ಮಾಡಿದ್ದೀವಿ. ನಮಗೇನು ನಮ್ಮ ಜಾಗದಲ್ಲಿ ನಾವಿರಬೇಕು ಅನ್ನೋದೇ ನಮ್ಮದು. ಈ ಸರ್ಕಾರಿ ಬೋರ್ಡ್ ಇದೆಯಲ್ಲ, ಇದೇ ರೀತಿ ಬೋರ್ಡು ಸರ್ಕಾರದಿಂದ ಹಾಕಿರೋ ಬೋರ್ಡನ್ನ ಕಿತ್ತಾಕಿದ್ದಾರೆ. ನಮಗೆ ಮುಖ್ಯವಾಗಿ ಸರ್ಕಾರ ನಮ್ಮನ್ನು ಈ ಕೆಲಸ ಮಾಡಿಕೊಡ್ಬೇಕಾಗಿರೋದು ಅಂತ ನಾವು ಅವ್ರಿಗೆ ಎಷ್ಟೋ ಸರಿ ಬೇಡ್ಕೊಂಡ್ರೂ ಅವರು ನಮ್ಮ ಕೆಲಸ ಮಾಡಿಕೊಡ್ತಾ ಇಲ್ಲ. ಹಾಗಾಗಿ ನಾವು ಇವಾಗ ಸ್ವಯಂ ಬಂದು ಇಲ್ಲಿ ಊರು ಜನ ಎಲ್ಲ ಸೇರಿ ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ಸರ್ಕಾರಿ ಬೋರ್ಡ್ ಹಾಕಿರೋ ಕಾರಣ ಏನಂದರೆ, ಸರ್ಕಾರಿ ಬೋರ್ಡ್ನ ಕಿತ್ತಾಕಿದಾರಲ್ಲ, ಸರ್ಕಾರಿ ಬೋರ್ಡ್ನ ಕಿತ್ತಾಕ್ಬೋದು. ಇಲ್ಲಿ ನಮ್ಮ ಮಹಾಪುರುಷರು, ಹೋರಾಟಗಾರರು, ಕಾನೂನು ಹೋರಾಟಗಾರರು ಮತ್ತು ಇದೇ ಗಡಿ ಭಾಗ ಆಗಲಿ, ನಮ್ಮ ಯಾವುದು ಸುರಕ್ಷತೆಗೆ ನಾವು ಕೆಲಸ ಮಾಡಬೇಕಾಗಿರೋ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರಾಗಲಿ, ಬೆಳವಾಡಿ ಮಲ್ಲಮ್ಮರಂಥ ಹೋರಾಟಗಾರರಾಗಲಿ, ಇವರೆಲ್ಲರೂ ನಮಗೆ ನ್ಯಾಯ ಪರ ಕೊಡಿಸ್ತಾರೆ ಅಂತೇಳ್ಬಿಟ್ಟು ನಾವು ಈ ಕೆಲಸ ಮಾಡ್ತಾಯಿದ್ದೀವಿ. ಇವ್ರನ್ನ ಗುರುತಿಸಿ ಈ ನಮ್ಮ ಸರ್ಕಾರದ ಬೋರ್ಡ್ ಜೊತೆಗೆ ನಾವು ಅವ್ರನ್ನ ಪ್ರೇರಣೆಗೆ ತೊಗೊಂಡಿದ್ದೀವಿ. ಇವಾಗ ಮಾತಾಡ್ತಾ ಇದ್ರೆ ಇದಾಗಲ್ಲ.
ಒಂದು ಎರಡು ಮೊದಲು ಮಣ್ಣು ನಮ್ಮ ರಕ್ಷಣೆ ಮಾಡ್ಕೊಳ್ಳೋಣ, ಆಮೇಲೆ ಮಿಕ್ಕಿದೆಲ್ಲಾನು. ಮಾಡಿ ஒன்றும்ப்பா ஏதாவது ஒரு வேலை ಇಲ್ಲ ಅವ್ರದ್ದು ಜಾಗ ಅಂತ ಅವರು ರೆಡಿ ಮಾಡ್ಕೊಂಡಿದ್ದಾರೆ, ಅದು ಆಮೇಲೆ ಮಾಡ್ಕೊಳ್ಳಿ. ನಮಗೆ ಇಲ್ಲಿ ಇದ್ರೆ ಸಾಕು ಶಶಿ, ಇಲ್ಲಿದ್ರೆ ಸಾಕು. ಏಯ್ ಹಂಗಲ್ಲ ರೀ, ಏನದು ಕೇಳಿ ನಾ ಇಲ್ಲ. ಬೇಡ ಬೇಡ, ನಮಗೆ ಕಾನೂನುಬದ್ಧವಾಗಿ ಏನು ಕೆಲಸ ಮಾಡ್ಬೇಕು ಅದು ಮಾಡಬೇಕು. ಇಲ್ಲ ಹಾಕ್ರಿ ಸಾಕು, ಕರೆಕ್ಟಾಗಿ ಆಗುತ್ತೆ. ಇಲ್ಲ ಇಲ್ಲ ಹಾಕ್ರಿ. ಮೋರಿ ಮೇಲೆ ಏನಪ್ಪ ಟೀ ಕಡೆ ಪೋಡ್ರ ನೀಗೆ ಎಲ್ಲ ಕಲಿದಿದ್ಲೇ ಊತಿರ್ದು ಈಸಿ ಹರ್ಕೊಂಡ್ರ. ಏಯ್ ಏನಣ್ಣ, ಕರೆಕ್ಟ್ ಕರೆಕ್ಟ್. ಏಯ್ ಅವ್ನು ಕನ್ನಡದಲ್ಲಿ ಮಾತಾಡಿದ್ರೆ ಕನ್ನಡದಲ್ಲಿ ಉತ್ತರ ಕೊಡ.